ಚಿಕ್ಕೋಡಿಯ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೆ ಇರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡರು. ಸ್ವಚ್ಛತೆಯ ಬಗ್ಗೆ ನೀವು ಗಮನ ಹರಿಸದಿದ್ದಲ್ಲಿ ಸ್ವತಃ ತಾವು ಸ್ವಚ್ಛತಾ ಕಾರ್ಯಕ್ಕೆ ಇಳಿಯುವುದಾಗಿ ಎಚ್ಚರಿಸಿದರು. ಕಸಿವಿಸಿಗೊಂಡ ಅಧಿಕಾರಿಗಳು ಈ ಕುರಿತು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಶೌಚಾಲಯಗಳ ಬಸ್ ನಿಲ್ದಾಣದ ಸ್ವಚ್ಛತೆಗೆ ಶೀಘ್ರ ಕ್ರಮ ಕೈಗೊಳ್ಳದಿದ್ದಲ್ಲಿ ತಾವು ಸಹ ಅಧಿಕಾರಿಗಳೊಂದಿಗೆ ಬಸ್ ನಿಲ್ದಾಣದ ಸ್ವಚ್ಛತೆ ಮಾಡಲು ಸಿದ್ಧರೆಂದು ತಿಳಿಸಿದರು. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಸ್ ನಿಲ್ದಾಣದ ಸ್ವಚ್ಛತೆಯತ್ತ ಗಮನ ಹರಿಸಲೇಬೇಕಿದೆ. ಕೇವಲ ಬಸ್ ಸ್ಟ್ಯಾಂಡ್ಗಳ ನಿರ್ಮಾಣವಷ್ಟೇ ಅಲ್ಲ, ಅವುಗಳ ಸ್ವಚ್ಛತಾ ಕಾರ್ಯ ನಮ್ಮೆಲ್ಲರ ಜವಾಬ್ದಾರಿ ಎಂದು ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ನೆನಪಿಸಿದ್ದು ವಿಶೇಷವಾಗಿತ್ತು. ಅದು ಯಾರು ನೀವು ಕುಡಿತೀರ, ನಮ್ಮ ಕುಡಿ ನಾವು ಕುಡಿಸ್ತೀವಿ ಕುಡಿ ನಮಗೆ ಯಾರು ಬೇಕಾದವ್ರು ಅಲ್ಲಿ ಬಸ್ ಸ್ಟ್ಯಾಂಡ್ ಈ ಥರ ಇರ್ತಾರೆ. ಅದೇನೋ ಏನಂತ ಇರ್ತೀಯಲ್ಲ ಬಸ್ ಸ್ಟ್ಯಾಂಡ್ ನೋಡಿ, ನಾಳೆಯಿಂದ ಕ್ಲೀನ್ ಇರಬೇಕು ಬಸ್ ಸ್ಟ್ಯಾಂಡ್. ನಾವು ಬಂದಾಗ ಇರೋ ಬಸ್ ಸ್ಟ್ಯಾಂಡ್ ಕ್ಲೀನ್ ಇರಬೇಕು. ಯಾರು ಏನು ಅಮೌಂಟ್ ಇಟ್ಕೊಡ್ತಾರೆ ಅವ್ರು ಯಾರು ಕೊಡಬೇಕು? ಅವರು ಮತ್ತು ಟಾಯ್ಲೆಟ್ ಎಲ್ಲ ಅವರು ಕಲೆಕ್ಷನ್ ಮಾಡಿ ಎರಡು ಎಲ್ಲ ಕ್ಲೀನ್ ಮಾಡಬೇಕು ಅಂತ ಎಲ್ಲ ಕ್ಲೀನಾಗಿ ಇರಬೇಕು ಮಾಡಬೇಕು. ಹೊಸ ಏಜೆನ್ಸಿ ಆಗ್ತದೆ ಅದೇ ಇಲ್ಲ ಡಿ.ಟಿ.ಒ ಹೇಳಿರೋದು. ಯಾರು ಡಿ.ಟಿ.ಒ ಯಾರಕ್ಕೆ ಆದರೂ ಸರ್ ನಾಳೆ ಥರ ಇದು ಈ ಬಸ್ ಸ್ಟ್ಯಾಂಡ್ ಕ್ಲೀನ್ ಇರಲಿಲ್ಲ, ಶೌಚಾಲಯ ಕ್ಲೀನ್ ಇರಲಿಲ್ಲ ಅಂದರೆ ಕಸ್ಬರಿಗೆ ನಿಮಗೆ ಕೊಡು ರೂಪಾಯಿ ಅಂತ ಹೇಳ್ತೇನೆ. ನಾವು ತಗೋತೀವಿ ಕಸ್ಬರಿಗೆ, ನಿಮಗೂ ಕೊಡು ರೂಪಾಯಿ ಪದ್ಧತಿಗೆ ನಾವು ಕೊಡ್ತೇವೆ, ನಾವು ತಗೋತೀವಿ ಕೈಯಾಗ. ನೀವು ಅಷ್ಟೆಲ್ಲ ನಾವು ಕಸ್ಬರಿಗೆ ತೊಗೊಂಡು ಇದನ್ನು ಬೇಕಾಗಿ ಕೊಡ್ತೇವೆ. ನಾವು ಎಲ್ಲ ಮುನ್ಸಿಪಾಲ್ಟಿ ಅವರು ನಾಳೆಯಿಂದ ಕ್ಲೀನ್ ಆಗಬೇಕಿದ್ದು. ಯಾವುದು ಶೌಚಾಲಯ ಸ್ವಚ್ಛ ಇರಬೇಕು, ಬಸ್ ಸ್ಟ್ಯಾಂಡ್ ಸ್ವಚ್ಛ ಇರಬೇಕು. ನೀವು ತೊಗೋಬೇಕು ಕಸ್ಬರಿಗೆ, ನಾನು ಕಸ್ಬರಿಗೆ ತೊಗೊಂಡು ನಾವು ಹುಡುಕ್ತೀವಿ. ಈಗ ನಾಳೆಯಿಂದ ಇದಾಗಬೇಕಿದ್ದು ಕರೆಕ್ಟ್ ಆಗಬೇಕು. ಈಗ ಎಲ್ಲ ಕಂಪ್ಲೇಂಟ್ ಮಾಡಲಿ, ಎಲ್ಲರಿಗೂ ಕಂಪ್ಲೇಂಟ್ ಮಾಡಿ ಹೋಗಿ ಯಾರು ಬರ್ತೀವಿ. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ನರೇಂದ್ರ ನೇರ್ಲೇಕರ್, ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು ರವಿ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.